ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರಿಗೆ ಭಕ್ತಿಯಿಂದ ವಂದಿಸಿ ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಹರನ್ಮಂದಿರದಲ್ಲಿ ಧ್ಯಾನಿಸಿ ಸುಕ್ಷೇತ್ರ ಹಿಪ್ಪರಿಗೆಯ ಆರಾಧ್ಯ ದೈವ ಆರಾಧ್ಯ ಗುರುಗಳಾದಂತಹ ಜಗದ್ಗುರು ಆದಿಕಾಡು ಸಿದ್ದೇಶ್ವರರನ್ನು ಭಕ್ತಿಯಿಂದ ಸ್ಮರಿಸಿ ಸಮರ್ಥ ಸದ್ಗುರುಗಳಾದಂತಹ ಸಂಗಮೇಶ್ವರ ಮಹಾರಾಜರಿಗೆ ಭಕ್ತಿಯಿಂದ ವಂದಿಸಿ ಇವತ್ತಿನ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರುವ ಸಮರ್ಥ ಸದ್ಗುರುಗಳು ಪ್ರಭುಜಿ ಮಹಾರಾಜರಿಗೂ ಕೂಡ ಭಕ್ತಿಯಿಂದ ವಂದಿಸಿ ಇಲ್ಲಿಯವರೆಗೆ ಪ್ರವಚನವನ್ನು ನೀಡಿ 8-10 ದಿವಸದಿಂದ ನಿಮ್ಮ ಎಲ್ಲರಿಗೂ ಆಧ್ಯಾತ್ಮಿಕವಾದ ವಿಷಯಗಳನ್ನು ಅತ್ಯಂತ ಸರಳ ರೀತಿಯಿಂದ ತಿಳಿಸ್ತಾ ಇರುವ ಆತ್ಮೀಯ ಪೂಜ್ಯರು ಕಣೇರಿಯ ಜಗದ್ಗುರುಗಳವರ ಶಿಷ್ಯರಾದಂತಹ ಪರಮ ಪೂಜ್ಯ ಶ್ರೀ ಶರಣಾನಂದ ಮಹಾಸ್ವಾಮೀಜಿಯವರಿಗೂ ಭಕ್ತಿಯಿಂದ ವಂದಿಸಿ ಅಷ್ಟಾವರಣಗಳಲ್ಲಿ ಒಂದಾದಂತಹ ರುದ್ರಾಕ್ಷಿಯನ್ನು ನಾಡಿನ ಮನೆ ಮನೆಗೆ ಮುಟ್ಟಿಸುವಂಥ ಪವಿತ್ರ ಕಾಯಕವನ್ನು ಮಾಡ್ತಾ ಇರುವ ರುದ್ರಾಕ್ಷಿ ಆಶ್ರಮದ ಪರಮ ಪೂಜ್ಯರಾದ ಭೈರವನಾಥ ಮಹಾಸ್ವಾಮೀಜಿಯವರಿಗೂ ಕೂಡ ಭಕ್ತಿಯಿಂದ ವಂದಿಸಿ ಇಲ್ಲಿ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನಮ್ಮ ದೇಶ ಧಾರ್ಮಿಕ ದೇಶ, ಆಧ್ಯಾತ್ಮಿಕ ದೇಶ. ನಾವೆಲ್ಲ ವಾಸ ಮಾಡುವಂಥ ಈ ನೆಲದಲ್ಲಿ ಋಷಿಮುನಿಗಳಾಗಿ ಹೋದರು, ಸಂತ ಮಹಾತ್ಮರಾಗಿ ಹೋದರು, ದಾರ್ಶನಿಕರಾಗಿ ಹೋದರು, ತ್ಯಾಗಿ ಯೋಗಿ ಸಿದ್ಧ ಸಂತ ಮಹಾನ್ ತಪಸ್ವಿಗಳಾಗಿ ಹೋದರು. ನಾವೆಲ್ಲ ಇರೋದರಿಂದ ಈ ದೇಶಕ್ಕೆ ಅಂಥ ಗೌರವ ಬಂದಿಲ್ಲ. ಈ ದೇಶಕ್ಕೆ ಗೌರವ, ಒಂದು ಕಿಮ್ಮತ್ತು, ಒಂದು ಅದ್ವಿತೀಯವಾದಂತಹ ಗುರುವಿನ ಸ್ಥಾನ ಜಗತ್ತಿನಲ್ಲಿ ಯಾಕದ ಅಂದರೆ ಇಲ್ಲಿರುವಂಥ ಆಧ್ಯಾತ್ಮಿಕ ಜ್ಞಾನದ ಕಾರಣದಿಂದ ಗುರುವಿನ ಸ್ಥಾನ ಅದ. ಈ ದೇಶದಲ್ಲಿ ದಾರ್ಶನಿಕರಾಗಿ ಹೋದರು. ಅವರು ಹೆಂಗೆ ಬದುಕಿದ್ರೆ ನಮಗೆ ದೇವರ ಸಾಕ್ಷಾತ್ಕಾರ ಆಗ್ತೈತಿ ಅಂತ ಹೇಳಿದರು. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸಾ, ವೇದಾಂತಾದಿ ಷಡ್ದರ್ಶನಗಳನ್ನು ಹೇಳಿದರು. ಅಂತಹ ದಾರ್ಶನಿಕರ ಭೂಮಿ ಯಾವುದು ಅಂದರೆ ಭರತ ಭೂಮಿ, ಭರತಖಂಡ. ಈ ದೇಶದಲ್ಲಿ ಸಣ್ಣ ಸಣ್ಣ ಮಕ್ಕಳೂ ಕೂಡ ಬ್ರಹ್ಮಜ್ಞಾನಿಗಳಾದರು, ಮಹಾತ್ಮರಾದರು. ಬರೀ ಆಕಳನ್ನು ಕಾಯ್ದೇ ಒಬ್ಬ ಹುಡುಗ ಬ್ರಹ್ಮಜ್ಞಾನಿಯಾದ, ಉಪನಿಷತ್ತನ್ನು ಹೇಳಿದ. ಅಂಥ ನೆಲ ಇದು. ಸತ್ಯಕಾಮ ಅನ್ನುವಂಥ ಒಬ್ಬ ಹುಡುಗ, ಅವನಿಗೆ ಗುರುಗಳ ಆದೇಶವನ್ನು ಮಾಡಿದರು. ತಮ್ಮ, ನಿನ್ನ ಕೈಯಲ್ಲಿ 400 ಆಕಳಗಳನ್ನು ಕೊಡ್ತೇವೆ, ಅವು 1000 ಆಕಳಾಗುವವರೆಗೆ ನೀನು ಕಾಯ್ಕೊಂಡು ಬರಬೇಕು ಅಂತ ಹೇಳಿದರು. ಆಯಿತು, ಗುರುವಾಜ್ಞೆ ಅಂತ ಗುರುವಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಕಾಡಿಗೆ ಹೊಡ್ಕೊಂಡು ಹೋದ. ಅವುಗಳನ್ನು ಮೇಯಿಸುವುದು, ಅವುಗಳ ಪಾಲನಾ ಪೋಷಣ ಮಾಡುವುದರೊಳಗೆ ನಿಸರ್ಗವನ್ನು ನೋಡ್ತಾ ನೋಡ್ತಾ ಆ ಹುಡುಗನಿಗೆ ಯಾವಾಗ ಅವು 1000 ಆಕಳಾಗಿದ್ದು ಗೊತ್ತಾಗಲಿಲ್ಲ. ಅಷ್ಟು ಬೆಳೆದು ನಿಂತು ಆವಾಗ ಒಂದು ದಿನ ದೊಡ್ಡ ಹಿರಿಯ ಆಕಳ ಕಾಮಧೇನು ಬಂದು ಹೇಳಿತು, ನೋಡಪ್ಪ ಸತ್ಯಕಾಮ, ನೀ ನಮ್ಮನ್ನು ಭಾಳ ಪ್ರೀತಿಯಿಂದ ಭಕ್ತಿಯಿಂದ ಸೇವಾ ಮಾಡಿದಿ, ನಮ್ಮ ಸಂಖ್ಯಾ 1000 ಆಗೈತಿ, ನೀನು ಗುರುಕುಲಕ್ಕೆ ಹೋಗಬಹುದು, ನಮ್ಮನ್ನು ಕರ್ಕೊಂಡು ಹೋದು ಮುಟ್ಟಿಸು ಅಂತ ಹೇಳಿತು. ಆಗ ಆ ಕಾಮಧೇನು ಆಕಳು ಹೇಳಿತು, ನೀನು ಇನ್ನು ಗುರುಕುಲಕ್ಕೆ ಹೋಗಿ ಕಲಿಯುವಂಥದ್ದೇನೂ ಉಳಿದಿಲ್ಲ.
ಯಾಕೆ ಅಂದ್ರೆ ನಮ್ಮ ಸೇವಾ ಮಾಡಿದ್ದರಿಂದ ನಿನಗೆ ಯಾವ್ಯಾವ ಜ್ಞಾನ ಆಗಬೇಕಾಗಿತ್ತಲ್ಲ ಅದೆಲ್ಲ ಜ್ಞಾನ ಈಗ ಆಗಿ ಹೋಗೈತಿ. ಆದರೂ ನೀನು ಗುರುವಿನ ಆಜ್ಞೆಯಂತೆ ಗುರುಕುಲಕ್ಕೆ ಹೋದ್ ನಮ್ಮನ್ನು ಮುಟ್ಟಿಸು ಅಂತ ಹೇಳಿದ್ದು. ಅದನ್ನು ಅವೆಲ್ಲ 1,000 ಆಕಳುಗಳನ್ನು ಓದು ಗುರುಕುಲಕ್ಕಲ್ಲಿ ಮುಟ್ಟಿಸಿದ ಸತ್ಯಕಾಮ. ಅವಾಗ ಗುರುಗಳಿಗೆ ನಮಸ್ಕಾರ ಮಾಡಿದ ಬಳಿಕ ಗುರುಗಳು ಹೇಳ್ತಾರೆ, ನೋಡಪ್ಪ, ಜಗತ್ತಿನಲ್ಲಿ ರೊಕ್ಕವನ್ನು ಪ್ರೀತಿಸುವಂಥ ಧನಕಾಮಿಗಳದಾರ, ಸಿಂಹಾಸನವನ್ನು ಪ್ರೀತಿಸುವಂಥ ಅಧಿಕಾರದಾಹಿಗಳದಾರ, ಕೀರ್ತಿ ಕಾಮನೆಯನ್ನು ಉಳ್ಳಂಥವ್ರದಾರ. ಆದರೆ ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವೇ ನಮ್ಮ ದೇವರು ಅಂತ ಆರಾಧನೆ ಮಾಡುವಂಥ ಒಬ್ಬನೇ ಒಬ್ಬ ವ್ಯಕ್ತಿ ವಿಶ್ವದಲ್ಲಿಲ್ಲ. ಆ ವ್ಯಕ್ತಿ ಯಾರಪ್ಪ ಅಂದ್ರೆ ಸತ್ಯಕಾಮ ಅಂತ ಅವನಿಗೆ ಕರೆದರು. ಅವನೇ ಅದ್ವಿತೀಯ ಋಷಿಯಾದ, ಜಗತ್ಪೂಜ್ಯನಾದ. ಎದರಿಂದ ಆದವ? ದನ ಕಾದ ಅಂಥ ದೊಡ್ಡ ಋಷಿ ಆದ. ಶಾಲ್ಯಾಗ ಮಾಸ್ತರ್ಗಳು ಬೈತಿರ್ತಾರೆ, ಏನು ದನ ಕಾಯ್ಲಕ್ಕೆ ಹೋಗು ಎಷ್ಟು ದಡ್ಡದಿ ಅಂಥೇಳಿ. ಯಾರು ಶಾಣೆ ಆದಾರಲ್ಲ ಅವರ ದನ ಕಾಯ್ತಾರೆ, ಯಾರು ದಡ್ಡದಾರಲ್ಲ ಅವರ ಸಾಲಿ ಕಲಿಯಕ್ಕೆ ಹೋಗ್ತಾರೆ. ಖರೆ ಮೊದಲಿನ ಗುರುಕುಲದಲ್ಲಿ ಏನು ಮಾಡ್ತಿದ್ರು ಅಂದ್ರೆ ಜವಾರಿ ಆಕಳ, ಜವಾರಿ ಎತ್ತುಗಳು ಇವುಗಳ ಸೇವಾ ಮಾಡೇನೋ ಅವರು ಅಷ್ಟು ದೊಡ್ಡ ಜ್ಞಾನಿಗಳಾಗಿದ್ದು. ಇವತ್ತು ನಾವೆಲ್ಲ ಇಷ್ಟು ದಡ್ಡರಾಗ್ಲಕ್ಕೆ ಕಾರಣ ಏನದ? ನಮಗೆ ಉಣ್ಣೋದೇನಂತ ಸರಿಯಾಗಿ ಗೊತ್ತಿಲ್ಲ, ದಡ್ಡರಾದಂಗೆ ಆಯ್ತಲ್ಲ. ಮನ್ಯಾಗ ಹೆಂಗೆ ಬದುಕಬೇಕಂತ ಗೊತ್ತಿಲ್ಲ, ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕಂತ ಗೊತ್ತಿಲ್ಲ, ಏನು ಕಲಿಸ್ಬೇಕಂತ ಗೊತ್ತಿಲ್ಲ, ಜನರ ಜೊತೆಗೆ ಹೆಂಗೆ ವ್ಯವಹಾರ ಮಾಡ್ಬೇಕಂತ ಗೊತ್ತಿಲ್ಲ, ದೇಶವನ್ನು ಹೆಂಗೆ ಕಟ್ಟಬೇಕು, ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಂತ ಗೊತ್ತಿಲ್ಲ, ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದ ಶಕ್ತಿ ಯಾವುದು ಅಂತ ಗೊತ್ತಿಲ್ಲ. ಅಂದ ಬಳಿಕ ನಮ್ಮಷ್ಟು ದಡ್ಡ್ರು ಯಾರದಾರ? ನಾವೆಲ್ಲ ಬಹಳ ದೊಡ್ಡ ಡಿಗ್ರಿ ಕಲ್ತಿದ್ದೀವಿ, ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳದಾವು. ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲ್ಗಳದಾವು, CBSE ಅದಾವು, ಆ ಬಳಿಕ ಇಂಟರ್ನ್ಯಾಷನಲ್ ಶಾಲೆಗಳದಾವು. ಇಷ್ಟೆಲ್ಲ ಇದ್ದರೂ ಕೂಡ ನಮಗಿನ್ನೂ ಸರಿಯಾಗಿ ಊಟ ಮಾಡೋದನ್ನು ಗೊತ್ತಿಲ್ಲ. ಇವತ್ತು ನಮ್ಮ ದೇಶದ ಆಹಾರ ಪದ್ಧತಿಯನ್ನೇ ನಾವು ಮರ್ತಿದ್ದೀವಿ. ಅಲ್ಲೆಲ್ಲ ಶಿಕ್ಷಣ ಇಲ್ಲ, ಮಾತನಾಡುವಂಥ ಸಂಸ್ಕೃತಿಯನ್ನು ಮರ್ತಿದ್ದೀವಿ, ಭಾರತೀಯ ಮೂಲ ಸತ್ವ ಏನದ ಅದನ್ನು ಮರ್ತಿದ್ದೀವಿ, ಹಬ್ಬ ಹರಿದಿನಗಳನ್ನು ಹೆಂಗೆ ಆಚರಣೆ ಮಾಡ್ಬೇಕು ಅದನ್ನು ಮರ್ತಿದ್ದೀವಿ. ಎಲ್ಲ ಮರ್ಕೋತ ಹೊಂಟಿದ್ದೀವಿ. ಒಂದು ಬಳಿಕ ನಮಗೆ ದಡ್ಡ್ರ ಅನ್ಲಾರ್ದ ಅನ್ಬೇಕೇನಿನ್ನ? ಆದ್ದರಿಂದ ನಾವು ತಿದ್ದುಕೊಂಡು ಬದಲಾಗ್ಲಾಕ್ಕೆ ಹೋಗಬೇಕು. ಮೊದಲಿನ ಕಾಲದಲ್ಲಿ ಯಾವ ಆಕಳ ಕಾಯ್ತಿದ್ಲ ಅವನ ಶಾಣೆ ಇರ್ತಿದ್ದ. ಯಾರಿಗೆ ಶ್ರೀಮಂತ ಅಂತ ಕರಿತಿದ್ರು ಅಂದರೆ ಯಾರ ಹತ್ತಿರ ಅತಿ ಹೆಚ್ಚು ಗೋ ಸಂಪತ್ತಿತ್ತು ಅವನೇ ಅತಿ ದೊಡ್ಡ ಸಾಹುಕಾರ, ಶ್ರೀಮಂತ ಇರ್ತಿದ್ದ. ಈ ಜಗತ್ತಿಗೆ ಭಗವದ್ಗೀತೆಯನ್ನು ಹೇಳಿದಂತಹ ಶ್ರೀಕೃಷ್ಣ ಪರಮಾತ್ಮ ಗೋಪಾಲಕ ಒಂದು ಆಕಳಕ್ಕಾದಷ್ಟು ದೊಡ್ಡವಾದ. ಆದ್ದರಿಂದ ನಾವು ಕೂಡ ಇವತ್ತು ಏನಾಗಬೇಕಾಗ್ಯದ? ಶಾಣ್ಯರಾಗಬೇಕಾಗ್ಯದ. ಯಾವ ದೇಶದಾಗದೀವಿ? ಗುರುಗಳು ಹೇಳಿದಂಗೆ ತ್ಯಾಗಿಗಳು ಹುಟ್ಟಿದಂಥ ಈ ನೆಲದೊಳಗೆ ಗೂಗಿಗಳು ಭೋಗಿಗಳು ಬಂದು ಕೂತಿದ್ದೀವಿ ನಾವೆಲ್ಲ. ನಮಗೆ ಧರ್ಮದ ಪ್ರಜ್ಞೆ ಇಲ್ಲ, ರಾಷ್ಟ್ರದ ಪರಿಕಲ್ಪನೆ ಇಲ್ಲ, ಒಂದು ಕುಟುಂಬವನ್ನು ಹೆಂಗೆ ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಗೊತ್ತಿಲ್ಲ. ತಾಯಿಯೇ ದೇವರಂತ ಹೇಳಿದಂಥ ಈ ನೆಲದೊಳಗ ತಾಯಿಯನ್ನು ನಾವು ಯಾವುದೋ ರೀತಿಯಿಂದ ನೋಡ್ತಾ ಇದ್ದೀವಿ. ಆಚಾರ್ಯ ದೇವೋಭವ ಅನ್ನುವಂಥ ಪವಿತ್ರ ದೃಷ್ಟಿಕೋನವನ್ನು ಹೊಂದಿದಂಥ ಈ ಭರತ ಖಂಡದಲ್ಲಿರುವಂಥ ನಾವುಗಳು ಇವತ್ತು ಶಿಕ್ಷಕರನ್ನು ಒಬ್ಬ ಕೆಲಸದವರಂಗೆ ನೋಡ್ತೀವಿ, ಅವರೇನು ಪಗಾರ ತಗೋತಾರನ್ನಂಗೆ ನೋಡ್ತೀವಿ. ಆದ್ದರಿಂದ ನಾವು ನಿಜಕ್ಕೂ ತ್ಯಾಗಿ ಯೋಗಿಗಳಿಂದ ಮಹಾತ್ಮರಿಂದ ಕಲಿಯುವಂಥದ್ದು ಬಹಳಷ್ಟೈತಿ. ಈ ದೇಶಕ್ಕೆ ಕಿಮ್ಮತ್ತು ಯಾರಿಂದದಪ್ಪ? ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಹೊಳ ಹುಟ್ಟವೇ ದೇವ. ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಪರಮಾತ್ಮನ ಜ್ಞಾನ, ಅಧ್ಯಾತ್ಮದ ಜ್ಞಾನ, ಧರ್ಮದ ಸಂಸ್ಕಾರಗಳು ಇರದೇ ಹೋದ್ರೆ ನಾವೆಲ್ಲ ಹೆಂಗಪ್ಪ ಅಂದ್ರೆ ಸಗಣಿ ಒಳಗೆ ಹುಳ ಹುಟ್ಟಿದಂಗೆ ಅತ್ತ ಬೇದ್ರ ಶರಣರು. ಹೆಂಗೆ ಸಗಣಿಯಲ್ಲಿನೂ ಹುಟ್ಟಿ ಅದು ಸಂಸಾರನ ಮಾಡ್ತೈತಿ, ಅದು ಪ್ರಪಂಚ ಮಾಡ್ತೈತಿ, ಅದು ಮಕ್ಕಳ ಹಡಿತದ, ಅದು ಒಂದು ಮನೆ ಕಟ್ತೈತಿ, ಅದು ಕೂಡ ನಮ್ಮಂಗೆ ಬದುಕಿ ಹೋಗ್ತೈತಿ. ಒಂದು ಇರಿವಿನೂ ಸಂಸಾರ ಮಾಡ್ತೈತಿ, ಒಂದು ಗುಬ್ಬಿನೂ ಪ್ರಪಂಚವನ್ನು ಮಾಡ್ತದ,
ಮನೆ ಕಟ್ಟಿ ಸಂಸಾರ ಮಾಡ್ಲಾಕೇನು ಮನುಷ್ಯನ ಆಗ್ಬೇಕಂತಿಲ್ಲ, ಇಡೀ ಎಲ್ಲ ಜೀವರಾಶಿಗಳೆಲ್ಲ ಪ್ರಪಂಚನ ಮಾಡ್ಲಾ ಹತ್ಯಾವ. ನಾವೇನು ವಿಶೇಷ ಮಾಡೋದ್ರೊಳಗೆ ಏನದ? ಏನಾತ್ರಿ? ಲಗ್ನ ಆದ 2 ವರ್ಷಕ್ಕೆ 4 ಮಕ್ಕಳದು. ಆ ಒಳಗೆ ಒಂದು ದೊಡ್ಡ ಮನೆ ಕಟ್ಟಿದ, ಊರಾಗ ಒಂದು ತುಸು ಆಸ್ತಿ ಗಳಿಸದ. ಇದಕ್ಕೆ ಜೀವನ ಅನ್ನೋದಾಯ್ತು ಅಂದ್ರೆ ಅವು ಜೀವನನ ಮಾಡ್ಲತ್ತಾವು. ಯಾವು? ಇರುವೆ, ಕುದುರೆ, ಕತ್ತೆ, ನಾಯಿ, ಮರಿ ಇವೆಲ್ಲ ಇವು ಪ್ರಪಂಚನ ಮಾಡ್ಲತ್ತಾವು. ಅವು ನಮಕಿ ಚಲೋ ತಂಗಿ ಪ್ರಪಂಚ ಮಾಡ್ತಾವೆ ಇನ್ನು. ಆದರೆ ಮನುಷ್ಯನಾಗಿ ನಾವೇನು ಮಾಡಬೇಕಾಗ್ಯದ? ಅವೆಲ್ಲಕ್ಕಿಂತ ಬುದ್ಧಿಮಟ್ಟ ನಮ್ಮಲ್ಲಿ ಹೆಚ್ಚದ, ತಿಳುವಳಿಕೆ ಹೆಚ್ಚದ, ನಮ್ಮಲ್ಲಿರುವಂಥ ಸಾಮರ್ಥ್ಯ ಭಾಳ. ಶರೀರ ಸಾಣದೈತಿ, ಆದರೆ ಮನುಷ್ಯನಲ್ಲಿರುವ ಶಕ್ತಿ ಭಾಳ ದೊಡ್ಡದೈತಿ. ಕುದುರೆಗೆ ಭಾಳ ದೊಡ್ಡ ಓಡುವಂಥ ಶಕ್ತಿಯನ್ನು ಕೊಟ್ಟಾನ ದೇವರು. ಕುದುರೆಯಷ್ಟು ವೇಗವಾಗಿ ಯಾವುದು ಓಡಂಗಿಲ್ಲ. ಆದರೆ ಆ ಕುದುರೆಯನ್ನು ಪಳಗಿಸುವಂಥ ವಿದ್ಯೆಯನ್ನು ಮಾತ್ರ ಮನುಷ್ಯನಿಗೆ ಕೊಟ್ಟಾನ ದೇವರು. ಆನೆ ಶರೀರ ಭಾಳ ದೊಡ್ಡದು, ಅಂಬಾರಿಯನ್ನು ಹೊತ್ತುಕೊಂಡು ತಿರುಗಾಡ್ತದ. ಕಾಡಿನಲ್ಲಿ ಆನೆಗೆ ಎದುರಾಗಿ ನಿಲ್ಲುವ ಪ್ರಾಣಿಗಳೇ ಕಡಿಮೆ. ಅಂಥ ಆನೆದ ಅಂದರೂ ಕೂಡ ಆನೆಯನ್ನು ಅಂಕುಶದಿಂದ ನಿಯಂತ್ರಣ ಮಾಡುವ ಬುದ್ಧಿಶಕ್ತಿಯನ್ನು ಮನುಷ್ಯನಿಗೆ ಕೊಟ್ಟಾನ ದೇವರು. ಎತ್ತರವಾದಂಥ ಪ್ರಾಣಿ ಜಿರಾಫೆ, ಆದರೆ ಅದನ್ನೂ ನಿಯಂತ್ರಣ ಮಾಡುವ ಸಾಮರ್ಥ್ಯ ಮನುಷ್ಯನಿಗದ. ಸಿಂಹ ಇಡೀ ಕಾಡಿನ ರಾಜನಾಗಿದ್ದರೂ ಕೂಡ ಆ ಸಿಂಹವನ್ನು ನಿಯಂತ್ರಣ ಮಾಡುವ ಸಾಮರ್ಥ್ಯ ಮನುಷ್ಯನಿಗದ. ತಿಮಿಂಗಲ, ಮೀನುಗಳು, ಆಕಾಶದಲ್ಲಿ ಹಾರುವಂಥ ಹಕ್ಕಿಗಳು, ಇವು ಎಲ್ಲವನ್ನು ನಿಯಂತ್ರಣ ಮಾಡಿ ಆಳುವಂಥ ವಿಶೇಷ ಬೌದ್ಧಿಕ ಸಾಮರ್ಥ್ಯವನ್ನು ದೇವರ ಮನುಷ್ಯನಿಗೆ ಕೊಟ್ಟಾನಂದ ಬಳಿಕ ನಾವು ಇವು ಎಲ್ಲಕ್ಕಿಂತ ಚಲೋ ತಂಗಿ ಬದುಕಿ ತೋರಿಸ್ಬೇಕು. ನಾವು ಬದುಕಿ ತೋರಿಸೋದು ಹೆಂಗೆ? ಮಗ್ಗಲ್ದಾಗ ಒಬ್ಬ 1 ಅಂತಸ್ತಿನ ಮನೆ ಕಟ್ಟಿದಂದ್ರೆ ನಾವು 2 ಅಂತಸ್ತಿನ ಮನೆ ಕಟ್ಟಿದೀವಿ ಅಂದ್ರೆ ಚಲೋ ಬದುಕಿದೀವಿ ಅಂತ ತಿಳ್ಕೊತೀವಿ ನಾವು. ಅವನು ಸೈಕಲ್ ಮೋಟ್ರ್ ತಂದ್ರೆ ನಾವು ದೊಡ್ಡ ಕಾರ್ ತಂದೀವಿ ಅಂದ್ರೆ ಅವನಿಗೆ ಚಲೋ ಬದುಕಿದೀವಿ ಅಂತ ತೋರಿಸ್ತೀವಿ. ಇದಕ್ಕೆ ಕರೆ ಬದುಕು ಅಂತ ಕರೆಯಂಗಿಲ್ಲ. ನಿಜವಾದ ಜೀವನ ಅಂದರೆ ಯಾವುದಪ್ಪ? ಈ ಎಲ್ಲ ಪಶು ಪಕ್ಷಿ ಪ್ರಾಣಿಗಳಿಗಿಂತಲೂ ಮನುಷ್ಯ ಸಮಾಧಾನ ಶಾಂತನಾಗಿ ಬದುಕಬೇಕು. ಇನ್ನೊಬ್ಬರದನ್ನು ಕಸ್ಕೊಂಡು ಬದುಕಬಾರ್ದು, ಇನ್ನೊಬ್ಬರಿಗೆ ಕೊಟ್ಟು ಬದುಕಬೇಕು. ಅದಕ್ಕೆ ನಿಜವಾದ ಜೀವನ ಅಂಥೇಳಿ ಕರೀತಾರೆ. ಬಸವಣ್ಣವ್ರು ಹೇಳಿದರು, ಕಾಗೆ ಒಂದ ಗುಳ ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗವನೆಲ್ಲವನು, ಕೋಳಿ ಒಂದು ಕುಟುಕ ಕಂಡಡೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವನು, ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ. ಒಂದು ಕಾಗಿ ಅರ್ಧ ರೊಟ್ಟಿ ಬಿದ್ದಿತ್ತು ಅಂದ್ರೆ ಕಾವು ಅಂತ ಕರೆದ ಸುತ್ತಮುತ್ತಿರುವಂಥ 10-20 ಕಾಗಿ ಗೋಳೆ ಮಾಡಿ ಅರ್ಧ ರೊಟ್ಟಿ ತಿತ್ತೈತಿ. ಯಾವುದೋ ಕಾಗಿ ಒಂದ ಕಣ್ಣೈತಿ. ಅಂತಹ ಕಾಗಿಗೆ ಇಷ್ಟು ಬುದ್ಧಿ ಅದ, 4 ಮಂದಿನ ಕರ್ಕೊಂಡು ತಿನ್ನಬೇಕಪ್ಪ ಅಂಥೇಳಿ. ಒಂದು ಕೋಳಿ 4 ಕಾಳು ಕಂಡಿತು ಅಂದ್ರೆ ಅದು ತನ್ನ ಧ್ವನಿಯಲ್ಲಿ ಕರೆದ ಅದು ಒಂದು 7-8 ಕೋಳಿಗಳನ್ನು ಗೋಳೆ ಮಾಡ್ಕೊಂಡನ ತಿಂತೈತಿ. ಆದರೆ ಮನುಷ್ಯ ಅದೀವು ನಾವು, ಇಷ್ಟು ಬುದ್ಧಿ ಐತೆ ಅಂತ ಹೇಳ್ತೀವಿ. ದಿನ ಲಿಂಗ ಪೂಜಾ ಮಾಡ್ತೀವಿ, ಗುಡಿಗೆ ಹೋಗ್ತೀವಿ, ಗುರುಗಳ ಕಡೆಗೆ ಹೋಗ್ತೀವಿ. ಇಷ್ಟೆಲ್ಲ ಕಡೆಗೆ ಹೋದರೂ ಕೂಡ ದಾನ ಧರ್ಮ ದಾಸೋಹವನ್ನು ಮಾಡಬೇಕು ಅನ್ನುವ ಬುದ್ಧಿ ಬರದೇ ಇದ್ದರೆ ನಮಗ್ಯಾಕೆ ಮನುಷ್ಯ ಅಂತನ್ಬೇಕು? ಅವಕ್ಕಿಂತ ಕಡೆ ಅಂತ ಬೇದರವರು. ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದಡೆ, ಭಕ್ತಿ ಪಕ್ಷ ಅಂದರೆ ಯಾವುದಪ್ಪ? ಕಾಯಕ, ದಾಸೋಹ, ಅನುಭಾವ, ಇವು 3 ಬಸವಣ್ಣನವರು ಕೊಟ್ಟಂತಹ ಸೂತ್ರಗಳು. ಶ್ರವಣ, ಮನನ, ನಿಧಿಧ್ಯಾಸ ಇವು 3 ವೇದಾಂತಿಗಳು ಕೊಟ್ಟಂತಹ ಸೂತ್ರಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವು 8 ಯೋಗಿಗಳು ಕೊಟ್ಟಂತಹ ಸೂತ್ರಗಳು. ಅದೇ ರೀತಿಯಾಗಿ ಕರ್ಮಯೋಗಿಗಳು ನಿಷ್ಕಾಮ ಕರ್ಮಯೋಗವನ್ನು ಕೊಟ್ಟರು. ನಮ್ಮ ದೇಶದೊಳಗೆ ಜ್ಞಾನಕ್ಕೆ ಕೊರತೆ ಇಲ್ಲ, ಒಳ್ಳೆಯ ದಾರಿಗಳಿಗೆ ಕೊರತೆ ಇಲ್ಲ. ಆದರೆ ಬದುಕುವಂಥವರು ನಾವು ಚಲೋ ರೀತಿಯಿಂದ ಬದುಕಲಾಕ ಕಲಿಬೇಕು. ನಾವಿಷ್ಟೆಲ್ಲ ಹೇಳ್ತೇವೆ, ಆದರೆ ಇನ್ನು ನಮ್ಮಲ್ಲಿ ಅಣ್ಣ ತಮ್ಮಂದಿರ ಜಗಳಗಳೇ ಮುಗುದಿಲ್ಲ. ಕೋರ್ಟ್ನೊಳಗೆ ಅತಿ ಹೆಚ್ಚು ಕೇಸ್ ಯಾವುದಾವ ಅಂದ್ರೆ ಅಣ್ಣ ತಮ್ಮಂದಿರ ಜಗಳನ ಅದಾವ. ಯಾವ ದೇಶದಾಗ ಹುಟ್ಟಿದ್ದೀವಿ? ಭಾರತ ದೇಶದೊಳಗೆ ಹುಟ್ಟಿದ್ದೀವಿ. ಈ ದೇಶದಲ್ಲಿ ರಾಮ
ಭರತ, ಶತ್ರುಘ್ನ, ಲಕ್ಷ್ಮಣ ಇವರೆಲ್ಲರೂ ಕೂಡ ಹೆಂಗೆ ಬದುಕಿದ್ರು ಅಂದ್ರೆ 4 ಶರೀರದ್ದು ಒಂದು ಆತ್ಮ ಇತ್ತು ಅವ್ರದ್ದು. ಹಂಗೆ ಬದುಕಿದ್ರು ಅಣ್ಣ ತಮ್ಮಂದಿರು. ಆದರೆ ಇವತ್ತು ನಾವು ಹುಟ್ಟಿದೀವಿ ಇದ ದೇಶದೊಳಗೆ. ಅವನ ಮುಖ ಪೂರ್ವಕ್ಕೈತಿ, ಇವನ ಮುಖ ಪಶ್ಚಿಮಕ್ಕೈತಿ. ಇವರಿಬ್ಬರ ಅಪ್ಪ ಅವ್ವ ಯಾರದಾರ ಅಂದ್ರೆ ಇಬ್ಬರ ಅದಾರ. ಅವರು ಅಪ್ಪ ಅವನ ಮುಖ ನೋಡಿದ್ರೆ ಇವರು ಒಂದಾಗಬೇಕಾಗಿತ್ತು. ಇಬ್ಬರಿಗೂ ಕೂಡ ಒಂದ ತಾಟ್ನಲ್ಲಿ ಅವ್ರವ್ವ ಅವರಿಬ್ಬರಿಗೂ ಉಣಿಸಿದ್ಲು. ಆದ್ರೆ ಒಬ್ಬನ ಮುಖ ಆ ಕಡೆ ಆಯ್ತು, ಒಬ್ಬನ ಮುಖ ಈ ಕಡೆ ಆಯ್ತು. ಇವರಿಬ್ಬರು ಅಣ್ಣ ತಮ್ಮನ ಬೇರೆ ಬೇರೆ ದುಶ್ಮನ್ ಶತ್ರು ಅನ್ನಂಗಿದ್ರು ಅಂದ್ರೆ ಇನ್ನು ಹೊರಗಿನ ಅವ್ರನ್ನ ಹೆಂಗೆ ತಮ್ಮವ್ರನ್ನಂಗೆ ನೋಡ್ತಾರೆ. ಒಂದು ಕಾಗಿ ತಿಳಿತೈತಿ, ಒಂದು ಕೋಳಿಗೆ ತಿಳಿತೈತಿ ಅಂದ ಬಳಿಕ ಆ ಕಾಗೆ ಕೋಳಿಗಿಂತಲೂ ಕನಿಷ್ಠ ಕುಲದವ್ರು ನಾವು ಆಗ್ತೀವಿ ಅಣ್ಣ ತಮ್ಮರ ಜಗಳ ನಮ್ಮಲ್ಲಿತ್ತು ಅಂದ್ರೆ. ನೋಡ್ರಿ, ಭರತ ಕೈಕೇಯಿ ನನ್ನ ಮಗ ಸಿಂಹಾಸನದ ಮೇಲೆ ಕೂಡಿರಬೇಕು ಅಂತ ತಿಳ್ಕೊಂಡು ಸಿಂಹಾಸನವನ್ನು ಅಪೇಕ್ಷೆ ಮಾಡಿದ್ಲು. ಆದರೆ ಭರತ ಏನಂದ, ಈ ಸಿಂಹಾಸನ ನನ್ನ ಅಣ್ಣನಿಗೆ ಮೀಸಲೇ ಹೊರತು ನಾ ಅದರ ಮೇಲೆ ಎಂದು ಕೂಡ್ರಂಗಿಲ್ಲ. ಅಣ್ಣನ ಪಾದುಕೆ ನಿಟ್ಟು ನಾ ರಾಜ್ಯಭಾರವನ್ನು ಮಾಡ್ತೀನಿ ಅಂತ ಹೇಳಿದಲ್ಲ. ಅಂಥ ಆದರ್ಶ ದೇಶ ನಮ್ಮ ಭಾರತ ದೇಶ. ಇದು ಮತ್ತು ಬೇರೆ ದೇಶದಾಗ ಸಿಗಂಗಿಲ್ಲ. ಇಂಥ ದೇಶದೊಳಗೆ ಅದೀವು ನಾವು. ಇದ್ದರೂ ಕೂಡ ಮತ್ತು ಅತ್ತಿ ಸೊಸಿ ಜಗಳ ಯಾಕೆ ಬಂತಪ್ಪ? ಇದು ಅತ್ತಿಯನ್ನೇ ಅವ್ವ ಅಂತ ಸೊಸಿ ತಿಳ್ಕೊಳ್ಳಿಲ್ಲ, ಅದಕ್ಕಾಗಿ ಜಗಳ ಬಂತು. ತಿಳ್ಕೊಬೇಕಾಗಿತ್ತಲ್ಲ, ಅತ್ತಿ ಅಂದರೆ ಬೇರೆ ಅಲ್ಲ, ಅವ್ವ ಅಂದರೆ ಬೇರೆ ಅಲ್ಲ ಅಂತ ತಿಳ್ಕೊಬೇಕಾಗಿತ್ತು. ಆದರೆ ಅವ್ವಗೆ ಅಟ್ಟ ಅವ್ವ ಅಂದರು, ಅತ್ತಿಗೆ ಅವ್ವ ಅಲ್ಲಿಲ್ಲ. ಅದಕ್ಕಾಗಿ ಅವರಿಗೆ ಜಗಳ ಮನೆಯಲ್ಲಿ ಹೆಚ್ಚಾತು. ಧರ್ಮ ಕಲಿಯೋದಂದರೆ ಏನು? ಆಧ್ಯಾತ್ಮಿಕ ಮನುಷ್ಯ ಆಗೋದಂದರೆ ಏನು? ಮೊದಲು ಇಲ್ಲಿಂದ ಸುಧಾರಣೆ ಹಾಕೋತ ಮುಂದೆ ಹೋಗೋದೈತಿ. ಮೊದಲು ಇಲ್ಲೇ ನಾವು ನೋಡ್ಲಾಕ ಕಲಿವಲ್ಲಿ ಇವನು ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋರು ಯಾವಾಗ? ಇವನಾರವ ಇವನಾರವ ಇವನಾರವನೆಂದೆನಿಸದಿರೆಯ ಅನ್ನುವಂಥವ್ರು ಯಾವಾಗ? ಇವು ಯಾರ ಪೈಕಿ ಇವು ಯಾರ ಪೈಕಿ ಅಂತ ಹೊರಗಿನವ್ರನ್ನ ನಾವು ನೋಡಬಾರ್ದು. ನಮ್ಮ ಮನೆಯಲ್ಲಿ ಮೊದಲು ನಾವೆಲ್ಲ ಒಂದಿರಬೇಕು. ಓಣಿಯವರೆಲ್ಲ ಅವರು ನಮ್ಮವರ ಅನ್ನಬೇಕು. ಹೆಂಗಾಗಬೇಕು ಅಂತ ಕೇಳಿದ್ರೆ ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವ ಮನೋಭಾವ ನಮ್ಮದಾಗಬೇಕು. ಅಷ್ಟು ದೊಡ್ಡವರು ನಾವು ಆಗಬೇಕು. ಅದನ್ನು ಕಲಿಸೋ ಸಲುವಾಗಿ ಯಾರು ಬಂದರು? ಮಹಾತ್ಮರು ಬಂದರು, ಶರಣರು, ದಾರ್ಶನಿಕರು. ಇವರೆಲ್ಲ ಏನು ಕಲಿಸುವಾದರು ಅಂದ್ರೆ ಕೂಡಿ ಬದುಕುವುದನ್ನು ಕಲಿಸುವಾದರು, ತಿಳ್ಕೊಂಡು ಬದುಕುವುದನ್ನು ಕಲಿಸುವಾದರು, ಆದರ್ಶ ಜೀವನವನ್ನು ಸಾಗಿಸುವುದನ್ನು ಕಲಿಸುವಾದರು, ಜೀವನದ ಬೆಲೆ ಏನದ ಅಂತ ತಿಳಿಸಿಕೊಟ್ರು. ಕಾಡಸಿದ್ದೇಶ್ವರರು ಅನ್ವರ್ಥಕ ನಾಮದು ಕಾಡಸಿದ್ದೇಶ್ವರ. ಕಾಡಿನೊಳಗಾದ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೇ. ಜಗತ್ತಿನ ಜನ ಎಲ್ಲ ಸಂತಿ ಕಡೆ ಹೋಗುವಾಗ ಒಬ್ಬ ಮನುಷ್ಯ ಜಂಗಲ್ ಕಡೆ ಹೋದ. ಜಗತ್ತಿನ ಜನ ಎಲ್ಲ ಮನೆ ಕಡೆ ಹೋಗುವಾಗ ಒಬ್ಬ ಮನುಷ್ಯ ಪರ್ವತದ ಕಡೆಗೆ ಹೋದ. ಜಗತ್ತಿನ ಜನ ಎಲ್ಲ ರೊಕ್ಕ ರೂಪಾಯಿ ಅಧಿಕಾರ ಅಂತಸ್ತು ಹೊತ್ತು ಹೋಗುವಾಗ ಒಬ್ಬ ಮನುಷ್ಯ ಇದೆಲ್ಲವನ್ನು ಪರಿತ್ಯಾಗ ಮಾಡಿ ಗಿಡದ ಕೆಳಗೆ ಹೋಗಿ ಕುಂತುಕೊಂಡು ಜಪ ಮಾಡ್ತಾ ಧ್ಯಾನವನ್ನು ಮಾಡ್ತಾ ಆತ್ಮ ಸಾಕ್ಷಾತ್ಕಾರಿಯಾಗಿ ದೇವರಾದರಲ್ಲ ಅವರು ಕಾಡಸಿದ್ದೇಶ್ವರರು. ಎದಕ್ಕ? ಅವರು ರೊಕ್ಕದ ಕುರಿತು ಜಪ ಮಾಡಲಿಲ್ಲ, ಅಧಿಕಾರಕ್ಕಾಗಿ ಎಲ್ಲವನ್ನು ಬಯಸಲಿಲ್ಲ, ಬರೀ ದೇವರನ್ನು ಧ್ಯಾನ ಮಾಡಿದರು, ಜಪ ತಪಸ್ಸನ್ನು ಮಾಡಿದರು. ಅದಕ್ಕೆ ಅಂಥವರ ಒಂದು ಆರಾಧನಾ ಮಹೋತ್ಸವ ಇದು. ನಾವೆಲ್ಲರೂ ಬದಲಾಗಬೇಕು. ಪ್ರತಿ ದಿವಸದಿಂದ ದಿವಸಕ್ಕೆ ನಮ್ಮಲ್ಲಿ ಸುಧಾರಣೆ ಕಂಡು ಬರಬೇಕು. ನಮ್ಮ ಮನಸ್ಸು ಸಮಾಧಾನ ಹಾಕೋತ ಹೋಗಬೇಕು. ನಮ್ಮಲ್ಲಿರುವಂಥ ರಾಗದ್ವೇಷಾದಿಗಳು ಮರೆಯಾಗಿ ಹೋಗಬೇಕು. ಒಳಗಿರುವಂಥ ದೇವ ಚೈತನ್ಯ ಅಹಂ ಬ್ರಹ್ಮಾಸ್ಮಿ ಅಂತ ಎದ್ದು ಬರಬೇಕು. ಅದಕ್ಕಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು. ನಾವೇನು ತಿಳ್ಕೊಂಡಿದ್ದೀವಿ? ಈ ಮನಿನ ನಮ್ಮ ಕಾಯಂ ಅಂತ ತಿಳ್ಕೊಂಡಿದ್ದೀವಿ. ಮನೆ ಕಾಯಂ ಅಲ್ಲಿದು. ಇದೊಂದು ಧರ್ಮಶಾಲಾ. ಇದು ಮನೆ ಬಂದ ಆ ಧರ್ಮಶಾಲೆಯೊಳಗೆ ಮೊದಲಿದ್ದೋಲ್ಲ, ಯಾರ್ಯಾರೋ ಬೇರೆ ಬೇರೆ ಊರವ್ರು ಬರ್ತಿದ್ರು. ರಾತ್ರಿ ಒಂದು ಬಡಿಗೆ, ಒಂದು ತಲೆಗೊಮ್ಮೆ ತಲೆದಿಂಬ, ಆ ಬಳಕೊಂದು ಕೈಚೀಲ ಒಗೆದು ಅಲ್ಲೇ ಮಕ್ಕೋತಿದ್ರು. ಮುಂಜಾನೆ ಎದ್ದ ಬಳಕೆ ಹೇಳಾರ್ದೆ ಕೇಳಾರ್ದ ಮುಂದಿನ ಊರಿಗೆ ಹೋಗ್ತಿದ್ರು.
ಹಂಗೆ ನಾವೆಲ್ಲ ಧರ್ಮಶಾಲೆ ಒಳಗದೀವಿ. ಮನೆ ಅಂದರೆ ಏನಪ್ಪ? 3 ಅಂತಸ್ತಿಂದರೆ ಕಟ್ಟು, 100 ಅಂತಸ್ತಿಂದರೆ ಕಟ್ಟು. ನಿನಗೆ ಮಕ್ಕಳು 4 ಇರಲಿ, 10 ಇರಲಿ, ನಿನ್ನ ಸಂಪತ್ತು ಕೋಟರೆ ಇರಲಿ, 1000 ಕೋಟರೆ ಇರಲಿ, ನಾವೆಲ್ಲರೂ ಈ ಜಗತ್ತಿನಲ್ಲಿ ಧರ್ಮಶಾಲೆಯಲ್ಲಿದ್ದಂಥವರು ಕಾಯಂ ಇಲ್ಲೇ ಇರ್ಲಕ್ಕೆ ಯಾರೂ ಬಂದಿಲ್ಲ. ಆದ್ದರಿಂದ ನಾವು ಗಳಿಸುವುದೇನಪ್ಪ? ಪ್ರಾಪಂಚಿಕ ಭಾಷೆಯಲ್ಲಿ ಹೇಳುವುದಾಯಿತು ಅಂದರೆ ಎಲ್ಲರನ್ನೂ ಹಚ್ಕೊಂಡು ತನ್ನವರು ಅಂತ ತಿಳ್ಕೊಂಡು ಇನ್ನೊಬ್ಬರ ಕಣ್ಣಾಗ ನೀರು ಬರಲಾರ್ದಂಗೆ ನಾವು ಬದುಕಿದ್ದೀವಿ ಅಂದ್ರೆ ಅದಕ್ಕೆ ಧರ್ಮದ ಜೀವನ ಅಂತ ಕರೀತಾರೆ. ಆಧ್ಯಾತ್ಮಿಕ ಅರ್ಥದಲ್ಲಿ ಹೇಳುವುದಾಯಿತು ಅಂದ್ರೆ ಈ ಜೀವನ ಬಂದದ್ದು ಎದಕ್ಕಂದ್ರೆ ಬರೀ ಉಣ್ಲಾಕ ತಿನ್ಲಾಕ ಪ್ರಪಂಚ ಮಾಡ್ಲಾಕ ಬಂದಿಲ್ಲ. ಶಿವೋ ಭೂತ್ವಾ ಶಿವಂ ಯಜೇತ್, ಶಿವನಾಗಿ ಶಿವನ ಪೂಜಿಸು ಮನವೇ ಅಂತ ಹೇಳಿದರು. ಹಾಗೆ ನಾವು ಯೋಗಿಯಾಗುವುದಕ್ಕೆ, ಆತ್ಮಜ್ಞಾನಿಯಾಗುವುದಕ್ಕಾಗಿ ಬಂದಿದ್ದೀವಿ. ಅದಕ್ಕೆ ಬೇಕಾದಂಥ ವಾತಾವರಣವನ್ನು ಪವಿತ್ರವಾದಂಥ ಮಹಾಬಳೇಶ್ವರದಲ್ಲಿ ಹುಟ್ಟಿ ಸಮುದ್ರದವರೆಗೆ ಅವಿರತವಾಗಿ ಹರಿತಾ ಹೋಗುವಂಥ ಪುಣ್ಯತೀರ್ಥ ಮಹಾಸಾಗರ ಸ್ವರೂಪಿಣಿಯಾದಂಥ ಕೃಷ್ಣಾ ನದಿ. ನಮಗೆಲ್ಲ ಅನ್ನ ಹಾಕಿದ್ದ್ಯಾರಪ್ಪ? ಸರ್ಕಾರ ಅನ್ನ ಹಾಕಲಿಲ್ಲ, ಶ್ರೀಮಂತರ ಅನ್ನ ಹಾಕಲಿಲ್ಲ. ನಮಗೆಲ್ಲ ಅನ್ನ ಹಾಕಿದಂಥ ಅನ್ನದಾತೆ ಯಾರು ಅಂದ್ರೆ ಕೃಷ್ಣ ಭಗವತಿ ಅಂತ ನಾವು ದಿನಾಲು ನೆನೆಸ್ಬೇಕು, ನಮಸ್ಕಾರ ಮಾಡಬೇಕು. ಅಂಥ ಕೃಷ್ಣಾ ನದಿಯ ದಡದಲ್ಲಿಯೇ ಸಂಗಮೇಶ್ವರ ಮಹಾರಾಜರ ಗದ್ದಿಗೆ, ಕಾಡಸಿದ್ದೇಶ್ವರ ಮಹಾರಾಜರ ಗುಡಿ, ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ಆಶ್ರಮಗಳು ಇಷ್ಟೆಲ್ಲ ನಿರ್ಮಾಣಗೊಂಡು ಈ ಹಿಪ್ಪರಿಗೆಯನ್ನು ಒಂದು ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರವನ್ನಾಗಿ ಮಾಡ್ಯಾವ. ಇಲ್ಲಿ ಜನ್ಮ ತಾಳಿದಂಥ ನೀವೆಲ್ಲರೂ ಪುಣ್ಯವಂತರು. ನೀವು ಅಷ್ಟೇ ಅಲ್ಲ, ನಿಮ್ಮ ಮಕ್ಕಳಿಗೂ ಕೂಡ ಈ ಸಂಸ್ಕಾರವನ್ನು ಕಲಿಸ್ರಿ. ನಾಳೆ ಲಕ್ಷ ದೀಪೋತ್ಸವ ಇಟ್ಟಾರಲ್ಲ, ನೀವು ಹಚ್ಚೋಕ್ಕಿಂತ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಡೆಯಿಂದ ಹಚ್ಚಿಸ್ರಿ. ನೀವು ಹಚ್ಚಿರಿ ಉಳಿದ್ರೆ, ಆದ್ರೆ ಅವರಿಗೊಂದು ಸಂಸ್ಕಾರ ಆಗಲಿ. ಈ ಗುಡಿ ಜೀರ್ಣೋದ್ಧಾರ ಆಗೈತಿ, ಅದೇ ರೀತಿ ಒಳಗೆ ನಮ್ಮದು ಜೀರ್ಣೋದ್ಧಾರ ಆಗಬೇಕು. ನಾವಷ್ಟ ಮಠ ಗುಡಿಗೆ ಬರಂಗಾಗಬಾರ್ದು. ನಮ್ಮ ಮನೆಯಲ್ಲಿರುವಂಥ ಮಕ್ಕಳು ಮೊಮ್ಮಕ್ಕಳು ಈ ಗುಡಿ ಮಠಗಳಿಗೆ ಬರಂಗಾಗಬೇಕು. ಅಂದಾಗ ಏನಾದರೂ ನಾವು ದೇಶ ಧರ್ಮ ಉಳಿಸ್ಲಿಕ್ಕಾಗ್ತೈತಿ. ನೀವೆಲ್ಲ ಈ ಕಡೆ ಬರ್ಲಾತ್ತೀರಿ, ಹುಡುಗರೆಲ್ಲ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಹೊಂಟವು. ಅವಕ್ಕೆ ವಿಭೂತಿ ಅಂದರೂ ಗೊತ್ತಿಲ್ಲ, ರುದ್ರಾಕ್ಷ ಅಂದರೂ ಗೊತ್ತಿಲ್ಲ, ಆ ಮಕ್ಕಳಿಗೆ ಭಗವದ್ಗೀತಾ ಅಂದರೂ ಗೊತ್ತಿಲ್ಲ. ಯಾಕಂದರೆ ಇಂಗ್ಲೀಷ್ ಮೀಡಿಯಮ್ಗೆ ಶಾಲ್ಯಾಗ ಅವ್ರು ಕಲಿಸೋದೇನು ಕಲಿಸ್ತಾರಪ್ಪ? ಬರೇ ವಿದೇಶದ್ದೇ ಕಲಿಸ್ತಾರೆ, ನಮ್ಮ ದೇಶದ್ದೇನೂ ಕಲಿಸಂಗಿಲ್ಲ. ಅದಕ್ಕೆ ನೀವು ಕನಿಷ್ಠ ಪಕ್ಷ ಮುಂದೆ ಇಂಗ್ಲೀಷ್ ಮೀಡಿಯಮ್ಗೆ ಹಚ್ಚುವರ ಕನಿಷ್ಠ 5ನೇತೆ 6ನೇತೆ ತನಕಾರಿ ಆದರೂ ಮಕ್ಕಳು ಕನ್ನಡ ಭಾಷೆಯಲ್ಲಿ ಕಲಿಯಂಗೆ ಆಗಬೇಕು. ಹಂಗೆ ನೀವು ಕಲಿಸ್ಬೇಕು. ಯಾಕಂದ್ರೆ ನೀವೊಂದು ಮಾತಾಡೋದು, ಮಕ್ಕಳೊಂದು ಮಾತಾಡೋದು, ನಿಮಗೆ ಅವರಿಗೆ ಸಂಪರ್ಕ ಬರೋದು ಹೆಂಗೆ? ಆಯ್ ಒಂದು ಮಾತಾಡ್ತಿರ್ತಾಳ, ಮೊಮ್ಮಗ ಒಂದು ಮಾತಾಡ್ತಿರ್ತಾನೆ. ಮೊಮ್ಮಗ ಏನು ಮಾತಾಡ್ತಾನೆ ಆಯಿಗೆ ತಿಳಿಯಂಗಿಲ್ಲ, ಆಯ್ ಏನು ಮಾತಾಡ್ತಾಳೆ ಮೊಮ್ಮಗಿಗೆ ತಿಳಿಯಂಗಿಲ್ಲ. ಅವ ಇಂಗ್ಲೀಷ್ನಾಗ ಮಾತಾಡ್ಲತ್ತಾನ, ಆಯ್ ಕನ್ನಡದಾಗ ಮಾತಾಡ್ಲತ್ತಾಳ. ಅವ ಆಯಿಗೆ ಆಂಟಿ ಆಂಟಿ ಅಂತ ಆಯಿಗೆ ಹೇಳತ್ತಾನ ನಾವು. ಅದಕ್ಕೆ ಹಿಂಗಾಗಬಾರ್ದು. ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು. ಯಾರಪ್ಪ? ನೀವು ಹೆಂಗೆ ಮನೆಗೆ ಒಂದು ದೀಪ ಇರಲಿಪ್ಪ ಅಂತ ಹುಡುಗಿ ಹುಟ್ಟಿತಂದ್ರೆ ಹೇಳ್ತಿರಲ್ಲ, ಹಂಗೆ ಒಂದು ದೀಪ ಮಠದ ಕಡೆ ತಿರುಗಿತ್ತಂದ್ರೆ ನಾವು ತಿಳ್ಕೊತೀವಿ ಧರ್ಮ ಸಂತಾನಿ ಕಡೆ ಹೊಳ್ಳೆತಿ ಅಂತ ತಿಳ್ಕೊತೀವಿ. ಆ ರೀತಿಯಾಗಿ ತಾವೆಲ್ಲರೂ ಹಿಪ್ಪರಿಗೆ ಗ್ರಾಮಸ್ಥರು ಅದೊಂದು ಕೆಲಸವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆಗಳಲ್ಲಿಯೂ ಮಾಡಬೇಕು. ಏನಪ್ಪ ಅಂದ್ರೆ ಈಗೇನು ವಯಸ್ಸಾದ ಮಂದಿ ಬಂದೈತಿ, ನಿಮ್ದೆಲ್ಲ ಹೊತ್ತು ಮುಳುಗ್ಲಾಕ ಬಂದೈತಿ, ಈ ಕಡೆ ಬಂದರೆ ಬರೋಬ್ಬರಿನ ಐತಿ. ಆದರೆ ಇನ್ನು ಈಗ ಉದಯ ಆಗ್ಯಾವಲ್ಲ, ಆ ಮಕ್ಕಳು ನಮ್ಮ ಧರ್ಮ ಸಂಸ್ಕೃತಿಯನ್ನು ಕಲಿಬೇಕು, ಬೆಳೆಸಬೇಕು, ಉಳಿಸ್ಬೇಕು. ಬರೇ ರೊಕ್ಕ ರೂಪಾಯಿ ಅಟ್ಟ ಮಕ್ಕಳ ಕೈಯಾಗ ಕೊಟ್ರ ಅಲ್ಲ, ನಮ್ಮ ದೇಶದಲ್ಲಿ ಆಗಿ ಹೋದಂಥ ವ್ಯಾಸ ಮಹರ್ಷಿಗಳು ಬರೆದಂಥ ಗ್ರಂಥಗಳನ್ನು ಕೊಡಬೇಕು. ಋಷಿಗಳು ಹೇಳಿದಂಥ ಉಪನಿಷತ್ತುಗಳನ್ನು ಕಲಿಸಬೇಕು. ಶರಣರು ಹೇಳಿದಂಥ ವಚನಗಳನ್ನು ಕಲಿಸಬೇಕು. ದಾಸರ ಪದಗಳನ್ನು ಕಲಿಸಬೇಕು. ಇವು ಎಲ್ಲವೂ ನಮ್ಮ ಮಕ್ಕಳ ಸಂಪತ್ತನ. ಬರೇ ರೊಕ್ಕ ರೂಪಾಯಿ ಮನೇನು ಹೊಲ ಇದು ಅಷ್ಟೇ ಮಕ್ಕಳ ಸಂಪತ್ತಲ್ಲ. ನಾವು ಮಕ್ಕಳಿಗೆ ಇದನ್ನೆಲ್ಲ ಕಲಿಸ್ಬೇಕು. ಆವಾಗ ಆ ಮಕ್ಕಳು ಚಲೋ ತಂಗಿ ಬೆಳಿತಾವೆ.
ನಾವೇನು ತಿಳ್ಕೊಂಡಿದ್ದೀವಿ, ಬರೇ ಹೊಲ ಮನೆ ಇಟ್ಟ ಕೊಟ್ರೆ ಮಕ್ಕಳು ಆರಾಮಿರ್ತಾವೆ ಅಂಥೇಳಿ. ಮಕ್ಕಳು ಆರಾಮಿರ್ಲಕ್ಕಿದು ಅಷ್ಟು ಸಾಕಾಗುವುದಿಲ್ಲ. ಆದ್ದರಿಂದ ತಾವೆಲ್ಲರೂ ಭಾವಿ ಜನಾಂಗವನ್ನು ಕೂಡ ತಯಾರು ಮಾಡುವಂಥವ್ರು ಆಗ್ರಿ ಅಂತ ಹೇಳ್ತಾ, ನಾಳೆ ದಿನ ಕಣೇರಿಯ ಕಾಡಸಿದ್ದೇಶ್ವರಪ್ಪಗಳು ಬರ್ತಾರೆ. ಅವರು ರಾಷ್ಟ್ರ ಸಂತರು. ಈ ದೇಶ ಧರ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಸಲುವಾಗಿ ಹಗಲು ರಾತ್ರಿ ಅನ್ನದೇ ದುಡಿಯುವಂಥ ಒಬ್ಬ ಯೋಗಿಗಳವರು. ಎಲ್ಲರೂ ಬರೇ ಸನ್ಯಾಸಿಗಳಾದರೂ ಕೂಡ ಮನೆ ಕಡೆ ಹೊಳ್ಳಿ ನೋಡುವಂಥ ಮಂದಿರುವಾಗ ದೇಶ ಧರ್ಮ ವಿಶ್ವದ ಕಡೆಗೆ ನೋಡುವಂಥವ್ರು ಭಾಳ ಕಡಿಮೆ ಇರ್ತಾರೆ. ಸಿದ್ದೇಶ್ವರಪ್ಪಗಳು ಎಂದೊಮ್ಮೆ ಮನೆ ಬಿಟ್ಟು ಬಂದರೂ ಹೊಳ್ಳಿ ಎಂದೂ ಜೀವನದಾಗ ಕಡೆ ಹೆಜ್ಜೆನೇ ಇಡಲಿಲ್ಲ. ಅದಕ್ಕೆ ಅವರಿಗೆ ಜಗತ್ತ ನಡೆದಾಡುವ ದೇವರು ವಿಶ್ವಸಂತರು ಅಂತ ಕರೀತು. ಸನ್ಯಾಸಿ ಹೆಂಗಿರಬೇಕು ಅಂದ್ರೆ ಹೊಳ್ಳಿ ಊರ ಕಡೆ ನೋಡಬಾರ್ದು. ನಾವು ಗುರುಗಳು ಹೇಳಿದ್ರಲ್ಲ, ಒಮ್ಮೆ ಮನೆ ಬಿಟ್ಟು ಬಂದ ಒಳಕ್ಕೆ ಮುಗಿತ ಕೆಲಸ ಅದು. ಹೊಳ್ಳಿ ಅವ್ರ ಅವ್ವ ಅಪ್ಪನೂ ಅಲ್ಲ, ಇವ ಅವ್ರ ಮಗನೂ ಅಲ್ಲ, ಹಂಗಿರಬೇಕು. ಅವ ಯಾರ ಮಗ ಅಂದ್ರೆ ಭಾರತ ಮಾತೆಯ ಮಗ ಅಂತ ಹೇಳ್ಕೋಬೇಕು. ತನ್ನನ್ನೇ ತಾನು ವಿಶ್ವದ ಪುತ್ರ ಅಂತ ತಿಳ್ಕೋಬೇಕು. ಜೈ ಜಗತ್ತಂತ ಹೋಗ್ಬೇಕು ಒಬ್ಬ ಸನ್ಯಾಸಿ. ಹಂಗೆ ಕಣೇರಿ ಅಪ್ಪಗಳು ದೇಶ ಧರ್ಮಕ್ಕಾಗಿ ದುಡಿಯುವಂಥವ್ರದ. ಅವರಿಗೆ ಕೂಡ ಜನ ಏನೇನೋ ತಿಳ್ಕೊತಾರೆ. ಯಾಕಂದ್ರೆ ಡಾಕ್ಟ್ರಿಗೆ ಬೇದ್ರೆ ಉಪಯೋಗ ಆಗೋದಿಲ್ಲ. ಡಾಕ್ಟ್ರ್ ಆಪ್ರೇಷನ್ ಮಾಡಬೇಕಾಗತ್ತೆ. ಕ್ಯಾನ್ಸರ್ ಗಾಡಿ ಬೆಳೆದಾಗ ಅದನ್ನು ಕತ್ತರಿಸಬೇಕಾಗ್ತೈತಿ. ಗುಳಿಗೆ ಕಹಿ ಅದ ಅಂತ ತಿಳ್ಕೊಂಡು ಬಿಟ್ಟಿವಂದ್ರೆ ನಮಗೆ ಆರಾಮಾಗೋದಿಲ್ಲ. ಅದಕ್ಕೆ ಕಣೇರಿ ಅಪ್ಪಗಳು ತುಸು ಭೇದ ಮಾಡಿ ತಿಳಿಸಿ ಹೇಳ್ತಿರ್ತಾರೆ, ತಿದ್ದುಕೊಂಡು ಹೋಗ್ಬೇಕು. ಇವತ್ತು ನೀವು ಹೊಳಸಾಲ ಭಾಗದವರೆಲ್ಲ ನಿಮ್ಮ ಭೂಮಿ ಬಾದಾಗಲತ್ತೇವು. ಲಕ್ಷಾಂತರ ವರ್ಷಗಳಿಂದ ಫಲಿಸುವಂಥ ಫಲವತ್ತಾದಂಥ ಮಣ್ಣು ಇವತ್ತು ನಿರ್ಜೀವ ಆಗ್ತಾ ಇದೆ. ಆ ಮಣ್ಣು ಮತ್ತೆ ಹೊಳ್ಳಿ ಬೆಳೆಯುವಂಗಾಗಬೇಕು, ಉಳಿಯುವಂಗಾಗಬೇಕು, ಮಕ್ಕಳಿಗೆ ಕೊಡಂಗಿರಬೇಕು ಅಂದ್ರೆ ಕಣೇರಿ ಅಪ್ಪಗಳು ಹೇಳುವಂಥ ಸಾವಯವ ಒಕ್ಕಲ್ತನವನ್ನೇ ನೀವೆಲ್ಲ ಮಾಡಬೇಕು. ಹಿಂಗೆ ಮಾಡ್ಕೊತ ಹೋದ್ರಿ ಅಂದ್ರೆ ಕಬ್ಬು ಬೆಳೆಯಂಗಿಲ್ಲ, ಏನೂ ಬೆಳೆಯಂಗಿಲ್ಲ. ಬರೀ ಏನು ಬೆಳೀತದ, ಆಪ ಬೆಳಿತೈತಿ, ಬಳ್ಳಾರಿ ಕಂಟಿ ಬೆಳಿತೈತಿ. ಅದಕ್ಕೆ ಸ್ವಾಮಿಗಳು ಭಾಳ ಜನ ಅದಾರ, ಒಕ್ಕಲಿಗರ ಸ್ವಾಮಿಗಳು ಭಾಳ ಕಡಿಮೆ ಅದಾರ. ಸ್ವಾಮಿಗಳು ಭಾಳ ಜನ ಅದಾರ, ಖರೆ ಸ್ವಾಮಿಗಳು ಭಾಳ ಕಡಿಮೆ ಅದಾರ. ಸನ್ಯಾಸಿಗಳು ಭಾಳ ಅದಾರ, ಹೆಸರಿನ ಸನ್ಯಾಸಿಗಳು ಅದಾರ. ಖರೆ ಸನ್ಯಾಸಿ ಹೆಂಗಿರ್ತಾನಪ್ಪ ಅಂದ್ರೆ ಸಿದ್ದೇಶ್ವರಪ್ಪಗಳು ಮತ್ತು ಕಣೇರಿ ಅಪ್ಪಗಳು ಹಂಗಿರ್ತಾರಂತ ನಾವು ತಿಳ್ಕೊಳ್ಳೋದು. ಏನದರೆ ಅವ್ರದ್ದು? ಒಂದು ದಿವಸ ಹೇಳಿದ್ರೆ ಅವ್ರು ಕಣೇರಿ ಅಪ್ಪಗಳು, ನಂದು ಏನು ಖರ್ಚಿಲ್ಪ, ಒಂದು ಹೊತ್ತಿನ ಊಟ ಅಟ್ಟು ಬಿಟ್ರೆ, ವರ್ಷಕ್ಕೆ 1-2 ಜೊತೆಗೆ ಬಟ್ಟೆಯನ್ನು ಅಟ್ಟು ಬಿಟ್ರೆ ಉಳ್ಕಿದ್ದು ಏನು ಖರ್ಚಿಲ್ಲ ನಂದ ಅಂತ ಹೇಳಿದ್ರು. ಅವರು ಅರಿವೆ ಹರಿದ್ರು ಕೂಡ ತಮ್ಮ ತಾವು ಹೊಲ್ಕೊಂಡು ಮೈ ಮೇಲೆ ಹಾಕೋತಾರಂದ ಬಳಿಕ ಅವರು ದೇಶ ಧರ್ಮದ ಸಲುವಾಗಿ ದುಡಿತಾರಂದ ಬಳಿಕ ನಾವು ಅಂತೂ ಸುರು ದುಡಿನಲ್ಲ. ಒಬ್ಬ ಸನ್ಯಾಸಿಗಳು ನಮ್ಮ ಸಲುವಾಗಿ ದುಡಿತಾರಂದ ಬಳಿಕ ನಾವು ಅವ್ರನ್ನ ಅರ್ಥ ಮಾಡಿಕೊಂಡು ಬದುಕಬೇಕು. ಅದಕ್ಕೆ ನಾಳೆ ದಿವಸ ಅವರು ಬರ್ತಾರೆ. ಇಲ್ಲಿ ನೀವು ಕಾರ್ಯಕ್ರಮದ ಬ್ಯಾನರ್ದೊಳಗೆ ಹಾಕೇರಿ ಏನಂಥೇಳಿ, ನಿಸರ್ಗದ ಸಾಕ್ಷಾತ್ಕಾರಕ್ಕೆ ಲಕ್ಷ ವೃಕ್ಷೋತ್ಸವ, ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ ಅಂತ ಹಾಕೇರಿ. ನಿಸರ್ಗ ಉಳಿಬೇಕಾಗಿತ್ತಂದ್ರೆ ಏನು ಮಾಡಬೇಕು? ಗಿಡನ ಹಚ್ಚಬೇಕು. ಬರೇ 1 ಲಕ್ಷ ದೀಪ ಹಚ್ಚಿದ್ರಿ ಅಂದ್ರೆ ಅದು ದೇವರಿಗೆ ಆತು. ದೇವರ ರೂಪದ ಪ್ರಕೃತಿಯನ್ನು ಉಳಿಸಿ ಬೆಳೆಸಬೇಕಾಗಿತ್ತು ಅಂದ್ರೆ 1 ಲಕ್ಷ ಗಿಡಗಳನ್ನು ಹಚ್ಚಿ ಬೆಳೆಸ್ತೀವಿ ಅಂತ ನೀವು ಇಲ್ಲಿ ಹೇಳಿರಿ. ಆವಾಗ ಅದಕ್ಕೆ ಖರೆ ನಿಜವಾದ ವೃಕ್ಷೋತ್ಸವ ಆಗ್ತೈತಿ, ಪ್ರಕೃತಿಯ ಆರಾಧನಾ ಮಹೋತ್ಸವ ಆಗ್ತೈತಿ. ಹಂಗೆ ಹಿಪ್ಪರಿಗೆ ಗ್ರಾಮದೊಳಗೆ ಸುತ್ತಮುತ್ತಲಿನ ಊರಿನಲ್ಲಿ 1 ಲಕ್ಷ ಗಿಡಗಳನ್ನು ಹಚ್ಚಿ ಬೆಳೆಸುವಂಥ ಸಂಕಲ್ಪವನ್ನು ನೀವು ನಾಳೆ ದಿವಸ ಮಾಡಬೇಕು. ಆ ರೀತಿಯಾಗಿ ಮಾಡಿ ಈ ಕಾರ್ಯಕ್ರಮಕ್ಕೆ ಯಾರ್ಯಾರು, ಅದು ಗುಡಿ ನವೀಕರಣ ಆಗಲಿಕ್ಕೆ ಯಾರ್ಯಾರ ಸಹಾಯ ಸಹಕಾರ, ದಾನ ಧರ್ಮ, ಅನ್ನದಾನ, ಧನದಾನ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಿರಲ್ಲ, ಅವರೆಲ್ಲರಿಗೂ ಪರಮಾತ್ಮ ಆಯುರ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕರುಣಿಸಲಿ. ಮತ್ತಿನ್ನ ಯಾವ್ಯಾವ ಮಂದಿ ಕೊಟ್ಟಿಲ್ಲಲ್ಲ ಅವರ ಅಳಿಲು ಸೇವೆಯನ್ನಾದರೂ ಮಾಡಲಿ. ನಾಳೆ ಬರೋ ಮುಂದೆ 1 ಕಿಲೋ ಅಕ್ಕಿಯರೇ ತೊಗೊಂಡು ಬರಿ, ಜ್ವಾಳರೇ ತೊಗೊಂಡು ಬರಿ, ಸಕ್ಕರೆಯರೇ ತೊಗೊಂಡು ಬರಿ, 1 ತುಸು ಆದರೂ ಕೊಡಬೇಕು. ಅದನ್ನೇ ನಮ್ಮ ಸಂಸ್ಕೃತಿ ಕಲಿಸುವುದು. ಹಾಗೆ ತನು ಮನ ಧನದ ಸೇವೆಯನ್ನು ಮಾಡಿ ತಾವೆಲ್ಲರೂ ಗುರುಕೃಪೆಗೆ ಪಾತ್ರರಾಗರಿ ಅನ್ನುವ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಪೂಜ್ಯರಿಗೆ ವಂದಿಸಿ 2 ನುಡಿಗಳು
ಪರಮಾತ್ಮನ ದಿವ್ಯ ಸನ್ನಿಧಾನಕ್ಕೆ ಸಮರ್ಪಿತ. ಹಲೋ.